ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಅಳಸಂದಿ ಕಾಳು ಹುಳಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದು ನನ್ನ ಅಮ್ಮ ಮನೆಯಲ್ಲಿ ಹೋಗಿದೆ, ಅಮ್ಮ ಊರಿಗೆ. ಅವ್ರು ಬೆಳೆದಿದ್ರು, ಅದನ್ನು ತೊಗೊಂಡು ಬಂದು ಕಾಯಿ ಬಿಡಿಸಿ ಮಾಡ್ತಿರೋದು ಅಳಸಂದೆ ಕಾಳು. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಖಾರಕ್ಕೆ ನಮಗೆ ಟೊಮೊಟೊ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ, ಕರಿಬೇವು ಇಟ್ಕೊಂಡಿದ್ದೀನಿ. ಇದು ಹೇಗೆ ಸಾಂಬಾರು ಮಾಡೋದು ಹುಳಿ ಸಾರು ಅಂತ ತೋರಿಸ್ತೀನಿ, ಬನ್ನಿ. ಎಣ್ಣೆ ಹಾಕಾಗಿದೆ, 1-2 ಟೇಬಲ್ ಸ್ಪೂನ್ ಸಾಕು. ಸಾಸಿವೆ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಾಗಿದೆ ನೋಡಿ. ಈರುಳ್ಳಿ ಹಾಕಿದ್ದೀನಿ. ಅದೊಂದು ನಿಮಿಷ ಫ್ರೈ ಆದರೆ ಸಾಕು ನೋಡಿ. ಜೊತೆಲಿ ಟೊಮೊಟೊ ಮತ್ತು 1/4 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. 1 ಸೆಕೆಂಡ್ ಇದು ಆಯಿಲಲ್ಲಿ ರೋಸ್ಟ್ ಆಗಿಬಿಟ್ರೆ ಸಾಕು. ಜೊತೆಗೆ ನಾನು ಕಾಳು ಕೂಡ ಹಾಕ್ಬಿಟ್ಟು ಆಯಿಲಲ್ಲಿ 1 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ಇವಾಗಲೇ ಉಪ್ಪು ಕೂಡ ಹಾಕ್ಕೋಬೋದು ನೀವು, ಕಲ್ಲುಪ್ಪು. ನಾನು ಅಡುಗೆಗೆಲ್ಲ ಯೂಸ್ ಮಾಡೋದು ಅದೇನೆ. ಪುಡಿ ಸಾಲ್ಟು ಸ್ವಲ್ಪ ಕಡಿಮೆ, ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಅದೊಂದು 5 ನಿಮಿಷ ಬಿಡಬೇಕಿದು, ಎಲ್ಲ ನೀಟಾಗಿ ಕುಕ್ ಆಗುತ್ತೆ ನೋಡಿ. ಈ ಥರ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ಸಾಕು. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕಾಳು ಸ್ವಲ್ಪ ಬೆಂದಿರೋ ಥರ ಆಗುತ್ತೆ. ಇದಕ್ಕೆ ನಾನು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಹಸಿ ಕಾಳು ಸಾಂಬಾರು ಅಲ್ವಾ, ಸ್ವಲ್ಪ ಖಾರ ಕಡಿಮೆನೇ ಹಾಕಿ. ಖಾರ ಜಾಸ್ತಿ ಆದರೆ ಅದು ಅಷ್ಟು ಟೇಸ್ಟ್ ಬರಲ್ಲ. ಖಾರ ಸ್ವಲ್ಪ ಕಡಿಮೆನೇ ಮಾಡಿ, ಹಸಿ ಕಾಳಲ್ವಾ, ಹಾಗಾಗಿ ನೋಡಿ. ಆಯಿಲಲ್ಲಿ ಅದು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಸ್ವಲ್ಪ ಬೆಂದಂಗೆ ಆಗಬೇಕು. ಫ್ರೈ ಆದರೆ ಹಸಿ ವಾಸನೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಹಂತದಲ್ಲಿದ್ದಾಗ ನಾವು ರುಬ್ಬಿದ್ವಲ್ಲ ಮಸಾಲೆ, ಅದು ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿದ ಮೇಲೆ ನೋಡಿ, ಇಷ್ಟು ಫ್ರೈ ಆಗಬೇಕು, ಅದು ಹಸಿ ವಾಸನೆ ಎಲ್ಲ ಹೋಗೋ ಥರ. ಇವಾಗ ನಿಮಗೆ ಎಷ್ಟು ನೀರು ಬೇಕು ಅಂದರೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ ನೋಡಿ. ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನು 1 ವಿಷಲ್ ಬರೆಸ್ಕೊತೀನಿ. ಇದು ಹೇಳ್ಬೇಕಂದ್ರೆ ಕುಕ್ಕರಲ್ಲಿ ಮಾಡೋ ಅವಶ್ಯಕತೆನೇ ಇರಲ್ಲ, ಪಾತ್ರೆಯಲ್ಲೇ ಮೇಲೇ ಬೇಯಿಸ್ಬೋದು. ಬಟ್ ನನಗೆ ಇವತ್ತು ಅರ್ಜೆಂಟ್ ಇತ್ತು ಅಂತ ಬೇಗ ಮಾಡಬೇಕು ಅನ್ನೋದಕ್ಕೋಸ್ಕರ ಕುಕ್ಕರ್ಗೆ ಇಟ್ಟಿರೋದು. ನಮ್ಮ ಹಸಿ ಕಾಳು ಸಾಂಬಾರು ರೆಡಿ ನೋಡಿ. ಇದಕ್ಕೆ ಬಿಸಿ ಮುದ್ದೆ ಮಾಡಿಕೊಂಡು, ರೈಸ್ ಮಾಡ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ನಾನು ಇವತ್ತು ಮಾಡಿರೋದು ಹಸಿ ಹುಳಿ ಸಾಂಬಾರು. ನೆಕ್ಸ್ಟ್ ನಾನು ನಿಮಗೆ ಹಸಿ ಕಾಳಲ್ಲಿ ಮಸಾಲೆ ಹಾಕ್ಬಿಟ್ಟು ಮಾಡೋವಂಥ ಸಾಂಬಾರು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ವೀಕ್ಷಕರೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.